ಹಲೋ ನಮಸ್ಕಾರ, ಸ್ವಾಗತ ಅರ್ಬನ್ ಕನ್ನಡತಿ ಚಾನೆಲ್ಗೆ. ಇವತ್ತು DIY ಬಾಡಿ ಬಟರ್ ಪ್ರೆಗ್ನೆನ್ಸಿನಲ್ಲಿ ಸ್ಟ್ರೆಚ್ ಮಾರ್ಕ್ಸ್ ಅವಾಯ್ಡ್ ಮಾಡಲಿಕ್ಕೆ ಇದನ್ನು ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನೊಂದು 3rd ಮಂತ್ ಆಫ್ ಪ್ರೆಗ್ನೆನ್ಸಿಯಿಂದ ಇದನ್ನು ಯೂಸ್ ಮಾಡಿದ್ದೆ ಮತ್ತು ಕರೆಂಟ್ಲಿ 9th ಮಂತ್. ಬಟ್ ಸ್ಟಿಲ್ ಇದನ್ನು ಯಾಕೆ ಮಾಡಿಟ್ಕೊಂಡಿದ್ದೀನಿ ಅಂದರೆ ಡೆಲಿವರಿ ಆದಮೇಲೆ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸ್ಟ್ರೆಚ್ ಮಾರ್ಕ್ಸ್ ಆವಾಗಲೇ ನಿಮ್ಮ ಸ್ಕಿನ್ ಈಗ ಸ್ಟ್ರೆಚ್ ಆಗಿದೆ, ಆಮೇಲೆ ಶ್ರಿಂಕ್ ಆಗುತ್ತೆ, ನಂತರನೇ ನಿಮಗೆ ಕಾಣಿಸೋದು ಆ ಸ್ಟ್ರೆಚ್ ಮಾರ್ಕ್ಸ್ ಎಲ್ಲ. ಸೊ ಈ ಕಂಪ್ಲೀಟ್ ಟೈಮಲ್ಲಿ ಕೇರ್ ತೊಗೊಳ್ಳೋದು ತುಂಬ ಮುಖ್ಯ. ಹಾಗಾಗಿ ಇದನ್ನು ಇನ್ನೊಂದು ಬ್ಯಾಚ್ ಮಾಡಿಟ್ಕೊಳ್ತಿದ್ದೀನಿ ಮತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. DIY ಬಾಡಿ ಬಟರ್ನಲ್ಲಿ ಈಗ ಫ್ಯಾಷನಿಸ್ಟಾಸ್ ತುಂಬ ತೋರಿಸ್ತಾ ಇರ್ತಾರೆ ಕೋಕೋ ಬಟರ್ ಕ್ರೀಮ್, ಆ ಕ್ರೀಮಿ ಕ್ರೀಮ್ ಅಂತ. ಅದನ್ನು ನೀವು ಮನೇಲೇ ಮಾಡಿಟ್ಕೊಳ್ಬೋದು. ಅದಕ್ಕೆ ನಾನು ಕೋಕೋ ಬಟರ್, ಶಿಯಾ ಬಟರ್, ಕೊಕೊನಟ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ ಮತ್ತು ಎಸೆನ್ಷಿಯಲ್ ಆಯಿಲ್ ಇದೆಲ್ಲ ಯೂಸ್ ಮಾಡಿದ್ದೀನಿ. ಇದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ಬೋದು, ಈಗಲೇ ಹೇಳ್ತಿದ್ದೀನಿ. ಆದರೆ ಇದು ನೀವು ಅಟ್ಲೀಸ್ಟ್ 5 ಬಾಟಲ್ಸ್ ಮಾಡ್ಬೋದು ಈ ಎಲ್ಲ ಸಾಮಗ್ರಿಗಳನ್ನ ಒಂದು ಸರಿ ತೆಗೆದಿಟ್ಕೊಂಡ್ರೆ. ಮತ್ತು ನಾನು ಬರೀ 2 ಬಾಟಲ್ಸ್ ಮಾಡಿದ್ದೆ. ಈಗ ತೋರಿಸ್ತಿರೋ ಮೆಷರ್ಮೆಂಟ್ ಹಾಫ್ ಕಪ್ದು ಎಲ್ಲ ತೊಗೊಂಡಾಗ ಇಷ್ಟು ದೊಡ್ಡದು 2 ಬಾಟ್ಲ್ ಆಗಿತ್ತು. ಆ್ಯಂಡ್ ಇಟ್ ಲಾಸ್ಟೆಡ್ ಮೀ ಫಾರ್ 6 ಮಂತ್ಸ್. ಈಗ 3rd ಮಂತ್ ಆಫ್ ಪ್ರೆಗ್ನೆನ್ಸಿಯಿಂದ ನಾನು 9th ಮಂತ್ ತನಕ ಯೂಸ್ ಮಾಡಿದ್ದೀನಿ ಅಂದರೆ ಆಲ್ಮೋಸ್ಟ್ 6 ಮಂತ್ಸ್ ಬಂತಲ್ವ ನನಗೆ. ಸೊ ಅಷ್ಟು ಎಕ್ಸ್ಪೆನ್ಸಿವ್ ಅನಿಸೋದಿಲ್ಲ ಇನ್ ದ ಲಾಂಗ್ ರನ್. ಏನೇನೋ ಕೆಮಿಕಲ್ ಇರೋ ಅಂಥದ್ದು ಐಟಮ್ ತೊಗೊಂಡು ಯೂಸ್ ಮಾಡೋಕ್ಕಿಂತ ನೀವೇ ಮನೇಲಿ ಮಾಡೋದು ಬಹಳ ಯೂಸ್ಫುಲ್ ಅನಿಸುತ್ತೆ ನನಗೆ. ಇನ್ನು ಚೀಪಾಗೆ ವರ್ಕೌಟ್ ಆಗುತ್ತೆ ಮತ್ತು ನ್ಯಾಚುರಲ್ ಆಗಿರೋದ್ರಿಂದ ಇನ್ನು ಬೆನಿಫಿಷಿಯಲ್ ಕೂಡ. ಸೊ ಬೆನಿಫಿಟ್ಸ್ ಹೇಳಬೇಕು ಇದ್ರ ಬಗ್ಗೆ ಅಂದರೆ ತುಂಬ ವರ್ಲ್ಡ್ ವೈಡ್ ಇದು ಫೇಮಸ್. ಇನ್ನು ಇಂಡಿಯಾದಲ್ಲಿ ಅಷ್ಟಾಗಿ ಮಾಡ್ತಾ ಇಲ್ಲ ಮಹಿಳೆಯರು. ಈಗ ಫ್ರೆಂಡ್ಸ್ ಇಲ್ಲ ರಿಲೇಟಿವ್ಸ್ ಯಾರಾದರೂ ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಅವರು ಮಾಡಿಕೊಂಡು ಹೋಗಿ ಇದನ್ನು ಗಿಫ್ಟಾಗಿ ಕೊಡೋವಂಥವ್ರು ಇದ್ದಾರೆ. ಸೊ ಮಾಮಿ ಬಟರ್ ಅಂತಲೇ ಹೇಳ್ತಾರೆ. ಇದು ನಿಮ್ಮ ಸ್ಕಿನ್ನ ಸಾಫ್ಟಾಗಿಡಲಿಕ್ಕೆ ಮತ್ತು ಮಾಯ್ಶ್ಚರೈಸ್ಡ್ ಆಗಿರಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಅದಲ್ಲದೆ ಸ್ಕಿನ್ ಡ್ಯಾಮೇಜಿಂದ ಪ್ರೊಟೆಕ್ಷನ್ ಮಾಡುತ್ತೆ. ಈಗ ನೀವು ಹೊರಗಡೆ ಹೋಗ್ತಿದ್ದೀರಾ, ಉರಿ ಅನಿಸುತ್ತೆ ಈ ಟೈಮಲ್ಲಿ, ಸ್ಪೆಷಲಿ ಪ್ರೆಗ್ನೆನ್ಸಿನಲ್ಲಿ ಸ್ಕಿನ್ ನಮ್ಗೆ ಅಷ್ಟು ಕಂಫರ್ಟೇಬಲ್ ಅನಿಸೋದಿಲ್ಲ. ನಮ್ಮ ಸ್ಕಿನ್ನಲ್ಲಿ ನಾವೇ ಏನೋ ಒಂಥರ ಅನಿಸ್ತಿರುತ್ತೆ. ಸೊ ನಿಮ್ಮ ಸ್ಕಿನ್ ಡ್ಯಾಮೇಜಿಂದ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಅದಲ್ಲದೆ ನೀವು ತುರಿಕೆ ಈ ಟೈಮಲ್ಲಿ ಸ್ಕಿನ್ ಸ್ಕ್ರೆಚ್ ಆಗ್ತಾ ಇರೋದ್ರಿಂದ ಅಲ್ಲಲ್ಲಿ ಕೆರಿತಾ ಇರಬೇಕು ಅನಿಸುತ್ತೆ ಅಲ್ವಾ ನಿಮಗೆ. ಅದನ್ನು ಇದು ಪ್ರಿವೆಂಟ್ ಮಾಡುತ್ತೆ. ಯಾಕಂದರೆ ಗ್ರೀಸಿ ಆಗಿರುತ್ತೆ, ಆಯಿಲಿ ಇರುತ್ತೆ ಒಂಚೂರು. ಹಾಗಾಗಿ ಇದು ಪ್ರೊಟೆಕ್ಟ್ ಕೂಡ ಮಾಡುತ್ತೆ ನಿಮ್ಮ ಸ್ಕಿನ್ನ. ಕೆರಿಬೇಕು ಅನಿಸೋದಿಲ್ಲ. ಕೆರೆದಾಗಲ್ವಾ ನಿಮ್ಮ ಬೆರಳು ಮಾರ್ಕು, ಇಚ್ಚಿಂಗ್ ಮಾರ್ಕ್ ಎಲ್ಲ ಶುರು ಆಗಿಬಿಟ್ಟು ನೆಕ್ಸ್ಟ್ ಅದೇ ಸ್ಟ್ರೆಚ್ ಮಾರ್ಕ್ ಆಗೋದು. ಬಾಡಿಲಿ ಎಲ್ಲೇ ಆಗಲಿ ಕೆರೆತ ಬಂದರೆ ಅದನ್ನು ಆದಷ್ಟು ಫಸ್ಟ್ ಕೆರೆಯಕ್ಕೆ ಹೋಗಬಾರ್ದು. ಮತ್ತು ಅದು ಅವಾಯ್ಡ್ ಮಾಡಲಿಕ್ಕೆ ಇದು ಸಹಾಯ ಕೂಡ ಮಾಡುತ್ತೆ. ಸೊ ಮತ್ತಷ್ಟು ಬೆನಿಫಿಟ್ಸ್ ಇದೆ ಇದರಲ್ಲಿ. ಇದೆಲ್ಲ ಒಂದೊಂದು ಇಂಗ್ರೀಡಿಯೆಂಟ್ ಬಗ್ಗೆನೂ ಬೆನಿಫಿಟ್ ನಾನು ಡೀಟೇಲ್ ಆಗಿ ನಮ್ಮ ಬ್ಲಾಗಲ್ಲಿ ಕೊಟ್ಟಿದ್ದೀನಿ, ಕನ್ನಡದ ಬ್ಲಾಗ್, ಅದನ್ನು ಚೆಕ್ ಮಾಡಿ. ಸೊ ಕೊನೆಯಲ್ಲಿ ಹೇಗೆ ಇದನ್ನು ಯೂಸ್ ಮಾಡೋದು, ಮತ್ತು ಇದು ಮಾಮೀಸ್ ಅಷ್ಟೇ ಅಲ್ಲ, ಫ್ಯಾಮಿಲಿನಲ್ಲಿ ಎಲ್ಲರೂ ಹೇಗೆ ಯೂಸ್ ಮಾಡ್ಬೋದು ಅಂತ ಡೀಟೇಲಾಗಿ ಹೇಳ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಇದನ್ನು ಅಂತ. ಎಲ್ಲದಕ್ಕೂ ಮೊದಲು ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ನಾವು ಡೈರೆಕ್ಟಾಗಿ ಇಲ್ಲಿ ಬಳಸ್ತಿರೋ ಕೋಕೋ ಬಟರ್, ಶಿಯಾ ಬಟರ್ ಆಗಲಿ, ಕೊಕೊನಟ್ ಆಯಿಲ್ ಆಗಲಿ ಡೈರೆಕ್ಟಾಗಿ ಬಿಸಿ ಮಾಡಬಾರ್ದು. ಹಾಗಾಗಿ ಒಂದು ಡಬಲ್ ಬಾಯ್ಲರ್ ಕ್ರಿಯೇಟ್ ಮಾಡ್ತಿದ್ದೀನಿ. ಏನೇ ಡೈರೆಕ್ಟಾಗಿ ಮಾಡಬಾರ್ದು ಅನ್ನೋವಾಗ ಈ ಥರ ನೀವು ಡಬಲ್ ಬಾಯ್ಲರ್ ಮೆಥಡ್ ಅಂದಾಗ ಇದನ್ನು ಯೂಸ್ ಮಾಡ್ಬೋದು. ಒಂದು ಬಟ್ಲಲ್ಲಿ ನೀರು ಕಾಯಿಸಿ ಅದು ಚೆನ್ನಾಗಿ ಕುದ್ದ ಮೇಲೆ ಅದಕ್ಕಿಂತ ದೊಡ್ಡ ಬಟ್ಲು ಅದ್ರ ಮೇಲಿಟ್ಟು ನೀರು ತಾಕಬಾರ್ದು. ನಾವು ಏನು ಮಾಡ್ತೀವೋ ಅದಕ್ಕೆ ಶಿಯಾ ಬಟರ್ ಹಾಕ್ತಿದ್ದೀನಿ ನಾನು ಫಸ್ಟು. ನೆಕ್ಸ್ಟ್ ಕೋಕೋ ಬಟರ್. ಇದೆಲ್ಲ ನಮ್ಮ ಬ್ಲಾಗ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಎಲ್ಲಿ ಪರ್ಚೇಸ್ ಮಾಡೋದು ಅಂತ. ಆನ್ಲೈನ್ ತೊಗೊಳ್ಬೋದು ನೀವು. ಶಿಯಾ ಬಟರ್, ಕೋಕೋ ಬಟರ್, ಕೊಕೊನಟ್ ಆಯಿಲ್, ಒಳ್ಳೆ ಕೊಬ್ಬರಿ ಎಣ್ಣೆ. ಇದು ಶಂಕರ್ನಾಗ್ ಅವ್ರ ಮಗಳ ಬ್ರ್ಯಾಂಡ್ ಕೋಕೋನೆಸ್ ಅಂತ. ಇದೆಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿ ಕರ್ಗೋ ತನಕ ಹೀಗೆ ಕಡಿಮೆ ಉರಿ ಮಾಡಿಬಿಡಿ. ಒಂದ್ಸರಿ ಚೆನ್ನಾಗಿ ನೀರು ಕುದ್ಮೇಲೆ ಈ ಡಬಲ್ ಬಾಯ್ಲರ್ ಕ್ರಿಯೇಟ್ ಆದಾಗ ಉರಿ ಕಮ್ಮಿ ಇರಲಿ. ಒಂದೇ ಸಮ ಹಿಂಗೆ ಕಮ್ಮಿ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಹೋದಾಗ ಕರಗಿ ಈ ಥರ ಕಾಣುತ್ತೆ. ನೆಕ್ಸ್ಟ್ ಅದನ್ನು ತೆಗೆದಿಟ್ಕೊಳ್ಳಿ ಪಕ್ಕಕ್ಕೆ. ಯಾವುದೇ ಕಾರಣಕ್ಕೂ ನೀರು ತಾಕಬಾರ್ದು, ಹಾಗಾಗಿ ದೊಡ್ಡ ಬಟ್ಲೆ ಇಟ್ಕೊಳ್ಬೇಕು ಮೇಲ್ಗಡೆ ಇಟ್ಕೊಂಡಾಗ. ನೆಕ್ಸ್ಟ್ ಬಾದಾಮಿ ಎಣ್ಣೆ ತೊಗೊಳ್ತಾ ಇದ್ದೀನಿ. ಬಾದಾಮಿ ಎಣ್ಣೆ ಕರಗಿಸೋ ಅವಶ್ಯಕತೆ ಇಲ್ಲ, ಹಾಗಾಗಿ ಕೊನೆಯಲ್ಲಿ ಹಾಕ್ತಿದ್ದೀನಿ. ಎಲ್ಲ ಸಾಮಗ್ರಿ ಈಗ ಬಳಸಿರೋದೆಲ್ಲ ಒಂದೇ ಮೆಷರ್ಮೆಂಟಲ್ಲಿ ಹಾಕಿದ್ದೀನಿ, ಹಾಫ್ ಕಪ್. ನೀವು ಹೆಚ್ಚಿಗೆ ಮಾಡ್ಕೊಳ್ಬೇಕು ಸ್ಟೋರ್ ಮಾಡೋದಕ್ಕೆ ಅಂದರೆ 1 ಕಪ್ ಈಚ್ ತೊಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ.
ಆಮೇಲೆ ಇದನ್ನು ರೆಫ್ರಿಜರೇಟ್ ಮಾಡೋಣ. 1 ರಿಂದ 2 ಅವರಷ್ಟು ಈ ಥರ ಗಟ್ಟಿಯಾಗೋ ತನಕ ನೀವು ರೆಫ್ರಿಜರೇಟ್ ಮಾಡಬೇಕು. ಬೆರಳಿಟ್ರೆ ತೆಳ್ಳಗೆ ಒಂಚೂರು ಅನ್ನಿಸ್ಬೇಕು, ತುಂಬ ಗಟ್ಟಿ ಕಲ್ ಥರ ಆಗಕೂಡ್ದು. ನೆಕ್ಸ್ಟ್ ಒಂದು ಬ್ಲೆಂಡರ್ ತೊಗೊಂಡು ಈ ಥರ ವಿಪ್ ಮಾಡೋಣ. ಈಗ ಕೇಕ್ಗೆ ಎಲ್ಲ ಫ್ರಾಸ್ಟಿಂಗ್ ಮಾಡೋದಕ್ಕೆ ಮೇಲ್ಗಡೆ ಐಸಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ ವಿಪ್ಡ್ ಕ್ರೀಮ್, ಆ ಥರ ಇದನ್ನು ವಿಪ್ ಮಾಡಬೇಕು. ನಿಮ್ಮ ಮನೇಲಿ ಈ ಥರ ಹ್ಯಾಂಡ್ ಬ್ಲೆಂಡರ್ ಇಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಹಾಕಿ ಗಮನಿಸ್ಕೊಂಡು ಸ್ವಲ್ಪ ಸ್ವಲ್ಪ ಟರ್ನ್ಸ್ ಕೊಟ್ಕೊಂಡು ಇದನ್ನು ವಿಪ್ ಮಾಡಿ. ಈಗ ಬೆಣ್ಣೆ ತೆಗಿತೀರಲ್ಲ ಆ ಥರ, ತುಂಬ ಜಾಸ್ತಿ ಆಗಿಬಿಟ್ರೆ ಅಲ್ಲೇ ಕರ್ಗೋಗುತ್ತೆ. ನೇನಾಯಿತು ಅನ್ನೋವಾಗ ಎಸೆನ್ಷಿಯಲ್ ಆಯಿಲ್ ಹಾಕ್ತಿದ್ದೀನಿ, ಒಂದು 4-5 ಡ್ರಾಪ್ ಸಾಕು. ಲ್ಯಾವೆಂಡರ್ ಹಾಕ್ತಿದ್ದೀನಿ, ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದು ನೀವು ತೊಗೊಳ್ಬೋದು. ನೆಕ್ಸ್ಟ್ ಚೆನ್ನಾಗಿ ಕಂಟಿನ್ಯೂ ಮಾಡಿ ವಿಪ್ ಮಾಡೋದು ಅದೇ ಥರ. ಯಾವಾಗ ನಿಲ್ಲಿಸ್ಬೇಕು ಅಂದರೆ ಈ ಥರ ನಿಮಗೆ ಸ್ಟಿಫ್ ಪೀಕ್ಸ್ ಕಾಣುತ್ತೆ, ಬೆಣ್ಣೆ ರೆಡಿ ಇದೆ ಅಂತ. ಸೊ ಈಗ ಆಲ್ಮೋಸ್ಟ್ ಡನ್. ಇದನ್ನು ಒಂದು ಬಟ್ಲಿಗೆ ಇಲ್ಲ ಬಾಟ್ಲ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈ ಚಿಕ್ಕ ಸೈಜ್ದು ಒಂದು ಬಾಟ್ಲು ಇನ್ನೊಂದು ದೊಡ್ಡ ಸೈಜ್ ಬಾಟ್ಲಲ್ಲಿ ಆ್ಯಕ್ಚುಲಿ ಬಂತು ನನಗೆ ಈ ಬಾಡಿ ಬಟರ್ ಅಷ್ಟು ಕ್ವಾಂಟಿಟಿನಲ್ಲಿ. ಸೊ ಗ್ಲಾಸ್ ಜಾರಲ್ಲಿ ಇಟ್ಟರೆ ಬಹಳ ದಿನ ಬಾಳಿಕೆ ಬರುತ್ತೆ, ಚೆನ್ನಾಗೂ ಇರುತ್ತೆ. ನಮ್ಮ DIY ಬಾಡಿ ಬಟರ್ ರೆಡಿಯಾಗಿದೆ. ನಾನು ಮುಂಚೆನೇ ಹೇಳ್ದಂಗೆ ಇದು ಸಾಮಗ್ರಿಗಳೆಲ್ಲ ಇಟ್ಕೊಂಡ್ರೆ ಬಹಳ ಸುಲಭವಾಗಿ ಇದನ್ನು ಮಾಡಿಟ್ಕೊಬೋದು. ನಿಮಗೆ ಆಶ್ಚರ್ಯ ಆಗುತ್ತೆ, ನಾನೇ ಮನೆಯಲ್ಲಿ ಒಂದು ಕ್ರೀಮ್ ತಯಾರು ಮಾಡೋದನ್ನ ಅಂತ. ಅಷ್ಟು ಸಂತೋಷವೂ ಆಗುತ್ತೆ, ಅಷ್ಟು ಬೆನಿಫಿಷಿಯಲ್ ಕೂಡ ಇದು. ಮತ್ತು ಮನೆಯಲ್ಲಿ ಪ್ರೆಗ್ನೆಂಟ್ ವುಮೆನ್ ಅಷ್ಟೇ ಅಲ್ಲ, ಎಲ್ಲರೂ ಯೂಸ್ ಮಾಡ್ಬೋದು. ನೀವು ನಾರ್ಮಲ್ ಟೈಮಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಎಲ್ಲ ನ್ಯಾಚುರಲ್ ಬಟರ್ ಆ್ಯಂಡ್ ಆಯಿಲ್ ಯೂಸ್ ಆಗಿದೆ, ಮತ್ತು ಕೆಮಿಕಲ್ಸ್ ಒಂದು ಪೈಸಾ ಇಲ್ಲ. ಸೊ ವಿಂಟರ್ ಸ್ಪೆಷಲಿ ಚಳಿಗಾಲದಲ್ಲಿ ಚರ್ಮ ಎಲ್ಲ ಬಿಟ್ಟಂಗೆ ಆಗುತ್ತಲ್ಲ, ಮಕ್ಳಿಗೂ ಯೂಸ್ ಮಾಡ್ಬೋದು ಇದನ್ನು. ನಾನು ಆ್ಯಕ್ಚುಲಿ ಪ್ರಶಾಂತ್ಗೂ ಸಜೆಸ್ಟ್ ಮಾಡಿದ್ದೆ, ಅವರು ಯೂಸ್ ಮಾಡ್ತಿದ್ದಾರೆ ಇದನ್ನು. ಚಳಿಗಾಲದಲ್ಲಿ ಈಗ ಎಣ್ಣೆ ಸ್ನಾನ ಮಾಡ್ಬೋದು, ಇಲ್ದಿದ್ರೆ ಆಗಲಿಲ್ಲ ಅಂದಾಗ ಇದನ್ನು ಒಂಚೂರು ಕ್ರೀಮ್ ಥರ ಹಚ್ಕೊಂಡು ಹೊರಟರು ಆಯಿತು. ಹಾಗಾಗಿ ಅವರು ಯೂಸ್ ಮಾಡ್ತಿದ್ದಾರೆ ಇದನ್ನು. ಮತ್ತು ಹೇಗೆ ಯೂಸ್ ಮಾಡೋದು ಅಂದರೆ ಒಂದು ಇಷ್ಟು ಗಾತ್ರ ಬೇಕು ನಿಮಗೆ, ಬಹಳ ಇಷ್ಟು ತೊಗೊಂಡು ಲೋಷನ್ ಥರ ಹಚ್ಕೊಳ್ಳೋದಲ್ಲ, ಇದು ಆಯಿಲಿ ಆಗಿಬಿಡುತ್ತೆ. ಒಂದು ಇಷ್ಟು ತೊಗೊಂಡು ರಬ್ ಮಾಡಬೇಕು, ಚೆನ್ನಾಗಿ ಉಜ್ಜಬೇಕು ಕೈಗೆ. ಒಂದು ಪೂರ್ತಿ ಕೈಗೆ ನಿಮ್ಗೆ ಬೇಕಂದರೆ ಒಂದು ಬಟಾಣಿ ಕಾಳಷ್ಟು ಹಚ್ಕೊಂಡು ಹೀಗೆ ರಬ್ ಮಾಡ್ಕೊಳ್ಳಿ ನೀಟಾಗಿ. ಮತ್ತು ಆವಾಗ ಇದು ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ, ನಿಮಗೆ ಆಯಿಲಿ ಗ್ರೀಸಿ ಅನಿಸೋದಿಲ್ಲ. ಹಾಂ, ನೀವು ಪ್ರೆಗ್ನೆಂಟ್ ವುಮೆನ್ ಆಗಿದ್ದರೆ ಇದಲ್ಲದೆ ನಮ್ಮ ಬ್ಲಾಗಲ್ಲಿ ಬಹಳಷ್ಟು ಇನ್ನೊಂದು ಸಜೆಷನ್ಸ್ ಇದೆ. 5 ನ್ಯೂಟ್ರಿಯೆಂಟ್ಸ್ ಫಾರ್ ಪ್ರೆಗ್ನೆಂಟ್ ವುಮೆನ್ ಅಂತ. ಪ್ರೆಗ್ನೆನ್ಸಿನಲ್ಲಿ ಏನು ಆಹಾರ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಯಾವ ಥರ ಬಟ್ಟೆಗಳು ತೊಗೊಳ್ಬೋದು, ಹಾಕ್ಕೊಳ್ಬೋದು. ಸ್ಪೆಷಲಿ ವರ್ಕಿಂಗ್ ವುಮೆನ್ ಹೊರಗಡೆ ಓಡಾಡ್ತಿದ್ದೀರಾ ಅಂದರೆ ನಿಮಗೆ ಬಟ್ಟೆ ಸಜೆಷನ್ ಇದೆ. ಮತ್ತಷ್ಟು ಆರ್ಟಿಕಲ್ಸ್ ನೀವು ಈ ಕಡೆ ನೋಡ್ತಿದ್ದೀರಲ್ಲ, ಇದರದ್ದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇವಾಗ ಅಷ್ಟೇ ಅಲ್ಲ, ಮುಂದಕ್ಕೂ ನಮಗೆ ಈ ಚಾನಲ್ ಯೂಸ್ಫುಲ್ ಅನಿಸುತ್ತೆ. ಯಾಕಂದರೆ ಬೇಬಿ ಫುಡ್ ರೆಸಿಪೀಸ್, ಕಿಡ್ಸ್ ಫುಡ್ ರೆಸಿಪೀಸ್ ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಿರ್ತೀನಿ. ಮಕ್ಕಳ ಆರೈಕೆ ಪೋಷಣೆ ಬಗ್ಗೆ ಕೂಡ ಮಾಡ್ತಿರ್ತೀನಿ. ಈಗ ನಾನು 9 ಮಂತ್ ಪ್ರೆಗ್ನೆಂಟ್ ಅಂದರೆ ನನ್ನ ಸೆಕೆಂಡ್ ಪಾಪು ಜೊತೆಗೆ ಇನ್ನೂ ಬಹಳಷ್ಟು ಕಲ್ತಿದ್ದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಪ್ರೆಗ್ನೆಂಟ್ ಆಗಿದ್ದರೆ ನಿಮಗೆ ಆಲ್ ದಿ ಬೆಸ್ಟ್. ಮತ್ತೆ ಸಿಗುವ ಇನ್ನೊಂದು ವಿಡಿಯೋ ಒಂದಿಗೆ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.